ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಟೈಮ್ ಬಂದು 9 ಗಂಟೆ ಆಗೈತಿ. ಇವಾಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಯನ ಇವಾಗ ಸ್ಕೂಲಿಗೆ ಹೋದ್ಲು. ಅವಳಿಗೆಲ್ಲ ಪ್ರಿಪೇರ್ ಮಾಡಿ ತಿಂಡಿಗೆಲ್ಲ ರೆಡಿ ಮಾಡಿಕೊಟ್ಟು ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಆಯಿತು. ಅವಳು ಸ್ಕೂಲಿಗೆ ಹೋದ್ಮೇಲೆ ನಾನು ಜಸ್ಟ್ ಇವಾಗ ಆಯಿಲ್ ಮಸಾಜ್ನ ಮಾಡ್ತಾ ಇದ್ದೀನಿ. ಇದು ಏನು ಆಯಿಲಪ್ಪ ಅಂತಂದ್ರೆ ಆಲ್ರೆಡಿ ಯೂಟ್ಯೂಬ್ನ ನೀವು ನೋಡಿರ್ತೀರ ಕೆಲವೊಂದಿಷ್ಟು ಜನ. ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ, ಹೆಂಗಾಗುತ್ತೆ ಏನಾಗುತ್ತೆ ಅಂತ ಹೇಳಿ. ಮತ್ತು ಇದ್ರ ಜೊತೆಲಿ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅನ್ನೋದಕ್ಕಿಂತ ಇನ್ನೊಂದು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದು ಏನು ಅಂತ ನಾನು ನಿಮ್ಗೆ ನಾಳೆ ಅಥವಾ ನಾಡಿದ್ದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗೈತೆ. ಈ ಆಯಿಲ್ ಜೊತೆಲಿ ಅದನ್ನು ಯೂಸ್ ಮಾಡಿದ್ರಿ ಅಂದ್ರೆ ಎರಡು ಕಾಂಬಿನೇಷನ್ನು ತುಂಬ ಚೆನ್ನಾಗಿ ವರ್ಕ್ ಆಗೈತಿ. ನನಗೆ ಇನ್ನೇನು ಸ್ನಾನಕ್ಕೆ ಹೋಗಬೇಕು ಅನ್ನೋ ಟೈಮಿಗೆ ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಈ ತನ್ನಂಗೆ ಚೆನ್ನಾಗಿ ಕೈಗೆ, ಕಾಲಿಗೆ, ಮುಖಕ್ಕೆ, ಕತ್ತಿಗೆ ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ. ಒಂದು 5ರಿಂದ 10 ನಿಮಿಷ ಮಸಾಜ್ ಕೊಡಿ ಸಾಕು. ಆಯಿಲ್ ಸ್ಕಿನ್ ಈತನವರು ಸ್ವಲ್ಪ ಅವಾಯ್ಡ್ ಮಾಡಿ, ಜಾಸ್ತಿ ಟೈಮು ಬಿಟ್ಕೋಬೇಡಿ ಸ್ಕಿನ್ ಮೇಲೆ. ಒಂದು 10 ನಿಮಿಷ ಮಸಾಜ್ ಮಾಡಿ ಇವಾಗ ನಾನು ಜೀರಾ ವಾಟ್ರನ್ನ ಕುಡಿತಾ ಇದ್ದೀನಿ. ಇನ್ನೂ ತಿಂಡಿ ಆಗಿಲ್ಲ ನಂದು. ಸ್ನಾನಕ್ಕಿಂತ ಮುಂಚೆ ನಾನು ಹೋದ್ಮೇಲೆ ಜೀರಾ ವಾಟ್ರ್ ಕುಡ್ಕೊತೀನಿ. ಇದನ್ನು ಆಲ್ರೆಡಿ ನಿಮ್ಮ ಜೊತೆಲಿ ಶೇರ್ ಮಾಡಿದ್ದೀನಿ. ನಾನು ಖಾಲಿ ಹೊಟ್ಟಿಗೆ 1 ಲೋಟ ಜೀರಾ ವಾಟ್ರನ್ನ ಕುಡ್ಕೊತೀನಿ. ಕುಡ್ದಾದ್ಮೇಲೆ ಮಾಮೂಲಿ ಮನೆ ಕೆಲಸಗಳೆಲ್ಲ ಇದ್ದೇ ಇರ್ತವೆ. ಬೆಳಗ್ಗೆ ಗಡಿ ಬಿಡಿಲಿ ಅಡುಗೆ ಮನೆ ಅಂತೂ ಫುಲ್ ಮೆಸ್ಸಿ ಆಗಿರುತ್ತೆ. ಇವತ್ತು ಬೆಳಗ್ಗೆ ತಿಂಡಿಗೆ ಬಂದು ನಾನು ಟೊಮೊಟೊ ಬಾತನ್ನು ಮಾಡ್ಕೊಂಡಿದ್ದೆ. ಹಂಗಾಗಿ ಎಲ್ಲ ಅಡುಗೆ ಮನೆ ಒಂದು ಸ್ವಲ್ಪ ಮೆಸ್ಸಿ ಅಂತ ಅನ್ನಿಸ್ತಾ ಇತ್ತು. ಅದನ್ನು ಒಂದು ಸತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಹೆಂಗೋ ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದೀನಿ ನೋಡ್ರಿ, ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಇವಾಗ ಏನು ಜೀರಿಗೆ ನೀರು ಕುಡಿದ್ನಲ್ಲ ನಾನು, ಅದು ಕುಡ್ದಾದ್ಮೇಲೆ ಅದ್ರದ್ದು ಕೆಳಗಡೆ ಜೀರಿಗೆ ಎಲ್ಲ ಉಳ್ಕೊಂಡಿರುತ್ತಲ್ಲ, ಆ ಜೀರಿಗೆನ ಸ್ವಲ್ಪ ತಿಂದಿರ್ತೀನಿ. ಇನ್ನೊಂದು ಸ್ವಲ್ಪ ನಾನು ಜಾಸ್ತಿ ಮಾಡ್ಕೊಂಡಿರ್ತೀನಿ. ನಾನು ನಮ್ಮ ಮನೆಯವರು ಇಬ್ಬರು ಕುಡಿಯೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ. ಒಂದು ಸ್ಪೂನು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿರ್ತೀನಿ. ಮತ್ತು ಅದಕ್ಕೆ ಮೆಂತೆ ಕಾಳು ಹಾಕ್ಕೊಂಡಿರ್ತೀನಿ, ಓಂ ಕಾಳು ಹಾಕ್ಕೊಂಡಿರ್ತೀನಿ. ಇಷ್ಟೆಲ್ಲ ಇರುತ್ತೆ, ಅದು ಅಷ್ಟು ತಿನ್ನೋಕ್ಕಾಗಂಗಿಲ್ಲ. ಹಾಗಾಗಿ ಏನು ಮಾಡ್ತೀನಿ, ಉಳಿದಿರೋಂಥದ್ದನ್ನು ಒಂದು ಪ್ಲೇಟಿಗೆ ಹಾಕಿ ಬಿಸಿಲಿಗೆ ಒಣಗಾಕ್ತೀನಿ. ಅದನ್ನು ನಾನು ಮಾರನೇ ದಿವಸ ಒಗ್ಗರಣೆಗೆ, ಮಾಮೂಲಿ ಅಡುಗೆಗೆಲ್ಲ ಮಾಡ್ಕೊತೀವಿ ನೋಡಿರಿ, ಅದೇ ಒಗ್ಗರಣೆಗೆ ಅದೇ ಜೀರಿಗೆನೇ ನಾನು ಯೂಸ್ ಮಾಡ್ಕೊತೀನಿ. ಇನ್ನು ಕಡಿಮೆ ಜೀರಿಗೆ ಹಾಕ್ಕೊಂಡು ಕುದಿಸಿದ್ದೀವಿ ನಾವು ಅಂದರೆ ಅದನ್ನು ತಿನ್ಬೋದು, ಅಗಿತಾ ತಿನ್ಬೋದು. ನಂಗೆ ಟೈಮ್ ಇದ್ದಾಗ ನಾನು ಹಾಕ್ಕೊಂಡು ತಿನ್ಕೊಂಡ್ಬಿಟ್ಟಿರ್ತೀನಿ. ಟೈಮ್ ಇಲ್ಲ, ಅರ್ಜೆಂಟ್ ಇದೆ ಅಂದಾಗ ಈ ಥರ ಒಣಗಿಸಿ ಮರುದಿನ ಅಡುಗೆಗೆ ಯೂಸ್ ಮಾಡ್ಕೊತೀನಿ. ಅದನ್ನು ಹೋಗಿ ಹೊರಗಡೆ ಇಟ್ಟು ಬಂದೆ ನಾನು. ಅದಾದಮೇಲೆ ರಾತ್ರಿ ಒಂದು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು. ಆ ಸಾಂಬಾರನ್ನ ಮತ್ತು ಬೇರೆ ಪಾತ್ರೆಗೆ ಬಳಸ್ಕೊಂಡೆ. ದೊಡ್ಡ ಕುಕ್ಕರಲ್ಲಿ ಅಷ್ಟು ಸಾಂಬಾರನ್ನ ಇಟ್ಕೊಳಕ್ಕೆ ನಂಗೆ ಮನಸ್ಸಾಗಂಗಿಲ್ಲ. ಹಂಗಾಗಿ ಫಸ್ಟ್ ಮಾಡೋದೇ ಆ ಕೆಲಸ. ನಾನು ಅದು ಎಷ್ಟೈತೆ ಅದಕ್ಕೆ ತಕ್ಕನಂಗೆ ಒಂದು ಪಾತ್ರೆ ಹುಡ್ಕಾಡೆ ಅದನ್ನು ಬಳಸ್ಬಿಟ್ಟು ಉಳಿದಿರೋ ಪಾತ್ರೆನ ಸಿಂಕಿಗೆ ಹಾಕಿದೆ. ಸಾಂಬಾರು ಬೇಯಿಸೋಕ್ಕಿಟ್ಟಿದ್ದೀನಿ, ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಮತ್ತು ಹಾಲಿತ್ತು ರಾತ್ರಿದೊಂದು ಸ್ವಲ್ಪ, ಅದನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇವಾಗಂತೂ ನಮ್ಮ ಮನೇಲಿ ಕಾಫಿ ಟೀ ಏನೂ ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ಈ 1 ದಿನ ಹಾಲು ತೊಗೊಂಬಂದರೆ 2 ದಿನ ನಮ್ಗೆ ಆಗುತ್ತೆ. 1 ಲೀಟ್ರ್ ಹಾಲು 2 ದಿನ ಆಗ್ತಾಯಿತ್ತು. ಈಗ ಬರೀ ಮಜ್ಜಿಗೆ ಮೊಸರು ಅಷ್ಟಕ್ಕೆ ಮಾತ್ರನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ 2 ದಿನ ಬರುತ್ತೆ. 1 ದಿನ ತೊಗೊಂಬಂದರೆ 2 ದಿನ ಮಾಡ್ಕೊತೀವಿ. ಅದನ್ನೇ ಕಾಯಿಸಿ ಇಟ್ಕೊತೀನಿ. ಇವಾಗ ಕಾಯಿಸಿ ಇಟ್ಬಿಟ್ಟೆ ಅಂತಂದ್ರೆ ಮತ್ತಿನ್ನು ಸಂಜೆವರೆಗೂ ನಾನು ಅಡುಗೆ ಮನೆಗೆ ಬರೋಂಗಿಲ್ಲ. ಹಾಗಾಗಿ ಅಂದರೆ ಮಧ್ಯಾಹ್ನ ಬಂದರೆ ನಮ್ಮ ಮನೆಯವರು ಏನಾರು ಮತ್ತು ಅನ್ನಗಿನ್ನ ಕೂಗಿಸ್ತೀನಿ. ಇಲ್ಲ ಅವ್ರು ಬರಲಿಲ್ಲ ಅಂತಂದರೆ ಮತ್ತು ಸಂಜೆವರೆಗೂ ನಾನು ಅಡುಗೆ ಮನೆಗೆ ಬರೋಲ್ಲ. ಈಗಂತೂ ಟೊಮೊಟೊ ಬಾತ್ ಇತ್ತೆ, ಬೆಳಿಗ್ಗೆನ ಅದೇ ತಿನ್ಕೊತೀನಿ. ಮಧ್ಯಾಹ್ನ ಸ್ವಲ್ಪ ಒಂದೊಂದು ದಿವಸ ಅಡುಗೆ ಕಡಿಮೆನೇ ನಂದು. ಯಾಕಂದ್ರೆ ಇಷ್ಟೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಟೈಮ್ 12 ಗಂಟೆ ಆಗೇ ಬಿಡುತ್ತೆ. 12 ಗಂಟೆಗೆ ತಿಂಡಿ ತಿಂದ್ವಿ ಅಂತಂದ್ರೆ ಮಧ್ಯಾಹ್ನಕ್ಕೆ ಹೊಟ್ಟೆ ಅಷ್ಟಾಗಿ ಹಸಿವು ಆಗಲ್ಲ ನನಗೆ. ಹಂಗಾಗಿ ನಾನು ಏನು ಮಾಡ್ಕೊತೀನಿ, ಸಂಜೆ ಟೈಮು ನಯನ ಬಂದ ತಕ್ಷಣ ಅವಳ ಜೊತೆಲಿ ಏನಾರ ಸ್ವಲ್ಪ ಸ್ನ್ಯಾಕ್ಸ್ನ ತಿನ್ಕೊತೀನಿ. ಒಮ್ಮೆ ರಾತ್ರಿಗೆ ಊಟ. ಹಾಗಾಗಿ ಅಡುಗೆ ಮನೇನ ಫುಲ್ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಮತ್ತು ನಾನು ರಿಟರ್ನ್ ಸಂಜೆನೇ ಅಡುಗೆ ಮನೆಗೆ ಬರೋದು. ನೋಡಿ ಇವಾಗ ಹಾಲು ಕಾಯಿಸಾಯಿತು ಮತ್ತು ಸಾಂಬಾರನ್ನು ಕಾಯಿಸಾಯಿತು. ನಂದು ದಿನದ ರೂಟೀನೇ ಹಿಂಗೆ ಇರುತ್ತೆ. ರಾತ್ರಿ ಏನು ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಒಂದು ಸತಿ ನೀಟಾಗಿ ಬೇರೆ ಪಾತ್ರೆಗೆ ಬಳಸ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ವಿ ಅಂದ್ರೆ ಮತ್ತು ರಾತ್ರಿಗೆ ಬಳಸ್ಕೊಳಕ್ಕಾಗುತ್ತಂತೇಳಿ ನಾನು ಇದೇ ರೀತಿ ಮಾಡೋದು. ಇವಾಗ ಎಲ್ಲ ಅಡುಗೆ ಮನೆ ಕ್ಲೀನ್ ಆಯಿತು. ಪಾತ್ರೆ ಒಂದು ಸ್ವಲ್ಪ ಬೆಳಗ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕು ನಾನು. ಇವಾಗ ನೋಡಿ ಸ್ನಾನ ಮಾಡ್ಕೊಂಬಂದು ಆಲ್ರೆಡಿ ನಾನು ಪೂಜೆನೂ ಮಾಡಿದೆ. ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ಟೈಮ್ ಸ್ವಲ್ಪ ಜಾಸ್ತಿ ಆಗಿತ್ತು. ಇವಾಗಲೇ ಬಿಸಿಲು ಹೊಡಿತಾಯಿತ್ತು, ಚೆನ್ನಾಗಿ ಬಿಸಿಲಾಗ್ತಾಯಿತ್ತು. ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 12 ಗಂಟೆ. ನಂದು ತಿಂಡಿ ಟೈಮು. ಈ ಟೈಮಿಗೆ ಡೈಲಿ ನಂದು ತಿಂಡಿ ಆಗುತ್ತೆ. ಸ್ಕಿನ್ ನೋಡ್ತಿರ್ಬೋದು ನೀವು ಯಾವ ಥರ ಕಾಣಿಸ್ತಾ ಇತ್ತು ಅಂತೇಳಿ. ನಾನು ಆವಾಗಲೇ ಆಯಿಲ್ ಮಸಾಜ್ ಮಾಡ್ಕೊಂಡಿದ್ನಲ್ಲ, ಅದೊಂಥರ ಎಕ್ಸ್ಟ್ರಾ ಗ್ಲೋ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಂತ ಅನಿಸುತ್ತೆ. ಏನೋ ಒಂಥರ ನಾನು ಇವಾಗ ಏನೂ ಜಾಸ್ತಿ ಏನೂ ಹಾಕಿಲ್ಲ.
ಏನು ಹಾಕಿನಪ್ಪ ಅಂದರೆ ಒಂದು ಮಾಯಿಶ್ಚರೈಸರ್ ಹಾಕಿದ್ದೀನಿ, ಒಂದು ಸ್ವಲ್ಪ ಸನ್ಸ್ಕ್ರೀನ್ ಹಾಕಿದ್ದೀನಿ. ಇವೆರಡು ಬೇಕೇ ಬೇಕು ನನ್ನ ಸ್ಕಿನ್ನಿಗೆ. ಇಲ್ಲಾಂದರೆ ನಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ನು, ಬಿಸಿಲಿಗೆ ಹೋದ ತಕ್ಷಣ ತುಂಬ ರ್ಯಾಷಸ್ಸು ಮತ್ತು ಕಡ್ತ ಎಲ್ಲ ಬಂದಂಗೆ ಆಗುತ್ತೆ. ಹಾಗಾಗಿ ನಂದು ಸ್ಟಾರ್ಟಿಂಗಲ್ಲಿ ಅದೇ ಇದ್ದಿದ್ದು. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಒಂದು 2-3 ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆಯಲ್ಲಿ. ನಾನು ಡಾಕ್ಟ್ರಿಗೆ ತೋರಿಸಾದ್ಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಸೆನ್ಸಿಟಿವ್ ಸ್ಕಿನ್ನು ನಾನು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ಅಂತೇಳಿ. ಹಾಗಾಗಿ ಈಗ ಡೈಲಿ ಸ್ನಾನ ಮಾಡ್ಕೊಂಬಂದ ತಕ್ಷಣ, ಮುಖ ತೊಳ್ಕೊಂಬಂದ ತಕ್ಷಣ ಒಂದು ಮಾಯಿಶ್ಚರೈಸರು, ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ನಾನು ಇವಾಗಲೂ ಅಷ್ಟೇ ಒಂದು ಮಾಯಿಶ್ಚರೈಸರು, ಒಂದು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಸ್ಕಿನ್ನು. ನಂಗೆ ತುಂಬ ಇಷ್ಟ ಆಗಿತ್ತು. ನಾನು ಯೂಸ್ ಮಾಡ್ತಾಯಿದ್ದೀನಿ, ನಯನೂ ಯೂಸ್ ಮಾಡ್ತಿದ್ದಾಳೆ. ತುಂಬ ಚೆನ್ನಾಗಂತ ಅನ್ನಿಸ್ತೈತಿ. ಸ್ಕಿನ್ ನೋಡಿದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಅಂತ ಅನ್ನಿಸ್ತೀನಿ. ಇವಾಗ ಬಂದು ತಿಂಡಿ ಟೈಮು. ಟೊಮೊಟೊ ಬಾತು ಸೂಪರ್ ಅಂದ್ರೆ ಸೂಪರ್ ಆಗೈತಿ. ನಂಗೆ ಫುಲ್ ಇಷ್ಟ ಆಗ್ಬಿಡ್ತು. ಒಂದೊಂದು ದಿವಸ ಹಿಂಗೆ ತುಂಬ ಚೆನ್ನಾಗಿ ಆಗ್ಬಿಟ್ಟಿರ್ತೈತಿ, ಹೇಳೋಕ್ಕೆ ಆಗಲ್ಲ, ಆ ಥರ ಫೀಲ್ ಕೊಡುತ್ತೆ. ಒಂದೊಂದು ದಿವಸ ಚೆನ್ನಾಗೇ ಆಗಿರಲ್ಲ. ಇವತ್ತು ತುಂಬ ಚೆನ್ನಾಗಾಗಿತ್ತು. ಇವತ್ತು ಟೊಮೊಟೊ ಬಾತ್ಗೆ ಬೀನ್ಸ್ ಹಾಕಿದ್ದೆ, ಮತ್ತು ಸ್ವೀಟ್ ಕಾರ್ನ್ ಹಾಕಿದ್ದೆ, ಹಸಿ ಬಟಾಣಿ ಇತ್ತು, ಹಸಿ ಬಟಾಣಿ ಹಾಕಿದ್ದೆ, ಎಲ್ಲನೂ ಹಾಕಿ ಮಾಡಿದೆ. ಸೂಪರಾಗಿ ಬಂದಿತ್ತು. ಅದನ್ನು ತಿಂಡಿ ತಿನ್ನೋ ಅಂಥ ಟೈಮ್ ಇವಾಗ. ಎಷ್ಟು ಮಾಡಿದ್ರು ಕೆಲಸ ಅಂತೂ ಮುಗಿಯಂಗಿಲ್ಲ ಮನೆಯದು. ನಂದು ಹಂಗೆ ನೋಡ್ರಿ. ತಿಂಡಿ ಆಯಿತು. ತಿಂಡಿ ಇವತ್ತಾಗ ಮುಗಿದ ತಕ್ಷಣ ಬಟ್ಟೆ ಮಡ್ಚೋಕೆ ಕೂತ್ಕೊಂಡಿದ್ದೀನಿ. ಜಾಸ್ತಿನೇ ಇದ್ದಾವೆ. 2 ದಿನ ತೊಳೆದಿರೋ ಬಟ್ಟೆ ಮಡ್ಚಿರಲಿಲ್ಲ, ಹಂಗೆ ಇಟ್ಟಿದ್ದೆ. ಫೋಲ್ಡಿಂಗ್ ಮಾಡೋಕ್ಕೆ ಟೈಮ್ ಸಾಕಾಗಿರಲಿಲ್ಲ ನನಗೆ. ಹಂಗಾಗಿ ಇವತ್ತು ಫಸ್ಟು ಈ ಎಲ್ಲ ಕೆಲಸ ಬದಿಗಿಟ್ಟು ಫಸ್ಟ್ ಇದನ್ನು ಮಾಡಬೇಕಂತೇಳಿ. ಅದು ಉಯ್ಯಾಲೆ ಫುಲ್ ತುಂಬೋಗ್ಬಿಟ್ಟಿತ್ತು. ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇತ್ತೀಚೆಗೆ ಆ ಉಯ್ಯಾಲೆ ಆಟ ಆಡೋದಕ್ಕಿಂತ ಜಾಸ್ತಿ ನನಗೆ ಬಟ್ಟೆ ತಂದು ಹಾಕೋಕ್ಕೆ ಜಾಸ್ತಿ ಅನುಕೂಲ ಆಗ್ಬಿಟ್ಟೈತಿ. ಹಂಗಾಗಿ ಬಟ್ಟೆ ಜಾಸ್ತಿ ಇದ್ದು ಅಂತೇಳಿ ಅದನ್ನು ಫೋಲ್ಡಿಂಗ್ ಮಾಡ್ತಾ ಕೂತ್ಕೊಂಡೆ. 2 ದಿನದ ಬಟ್ಟೆನ ಒಟ್ಟಿಗೆ ಫೋಲ್ಡ್ ಮಾಡಿ ಇಟ್ಟೆ ನಾನು. ನಿನ್ನೆನೂ ಹಾಕಿದ್ದೆ, ಮೊನ್ನೆನೂ ಹಾಕಿದ್ದೆ ಮಿಷಿನ್ಗೆ. ಹಂಗಾಗಿ 2 ದಿನದ ಬಟ್ಟೆನೂ ಒಟ್ಟಿಗೆ ಹಾಕ್ಬಿಟ್ಟೆ. ಈಗ ಆವಾಗ 3 ದಿವಸಕ್ಕೊಂದ್ಸತಿ 2 ದಿವಸಕ್ಕೊಂದ್ಸತಿ ಹಾಕೊತಿದ್ದೆ. ಈಗ ಹಂಗೆ ಮಾಡಲ್ಲ ನೋಡಿರಿ. ಪಿಕ್ಸ್ ಇವತ್ತು ಹಾಕಿದೆ ಅಂದರೆ ನಾಳೆನೂ ಹಾಕಿ 2 ದಿನ ಕಂಟಿನ್ಯೂಸ್ ಆಗಿ ವಾಶ್ ಮಾಡಿ ಒಂದೇ ಸತಿ ಫೋಲ್ಡಿಂಗ್ ಮಾಡಿ ಇಟ್ಬಿಡ್ತೀನಿ ಬಟ್ಟೆನ. ಮತ್ತು ಮಧ್ಯೆ ಒಂದೊಂದು ದಿನ ಈಗ ನಾನು ಕೂತಿ ನೋಡಿರಿ, ಅದೇ ಬೆಡ್ಡಲ್ಲೇ ನಾನು ಬಟ್ಟೆ ಮಡ್ಚಿಡೋದು ಕೆಳಗಡೆ ಇದರಲ್ಲಿ ಕಂಪಾರ್ಟ್ಮೆಂಟಲ್ಲಿ. ಅಲ್ಲಿ ಬಟ್ಟೆ ಹಿಡಿತಾ ಇಲ್ಲ ನಮ್ಮದು. ಇನ್ನೊಂದು ಕಾರ್ಡ್ ತೊಗೊಂಬರ್ಬೇಕು, ಬಟ್ಟೆನೇ ಹಿಡಿತಾ ಇಲ್ಲ, ಅದು ಸಾಕಾಗ್ತಾ ಇಲ್ಲ ಜಾಗ. ಹಂಗಾಗಿ ಫುಲ್ಲು ಒಂದೊಂದು ಬಟ್ಟೆಗಳನ್ನ ಫೋಲ್ಡ್ ಮಾಡಿಟ್ಟಿವಿ ಅಂದರೆ ಜಾಗ ಸಾಕಾಗಲ್ಲ ಅಂತೇಳಿ ಅದನ್ನು ಸ್ವಲ್ಪ ಸುತ್ತಿಬಿಟ್ಟು ಇಡ್ತಾ ಇದ್ದೀನಿ ಬಟ್ಟೆಗಳನ್ನು. ಇವಾಗ ಎಲ್ಲ ಅಡುಗೆ ಅಂತೂ ಮಾಡ್ಕೊಂಡೀನಿ. ರಾತ್ರಿ ಊಟಕ್ಕೆ ಎಲ್ಲ ಒಯ್ದು ಆಚೆನೇ ಇಟ್ಟಿದ್ದೀನಿ. ಇಲ್ಲಿ ತೊಗೊಂಬಂದು ಇಟ್ಟಿದ್ದೀನಿ ನೋಡಿರಿ. ಬೆಳಗ್ಗೆ ಮೆಕ್ಕೆತೆನಿ ಬೇಯಿಸಿದ್ದೆ. ಅದು ನೈನ ತಿಂದು ನಾನು ಸ್ವಲ್ಪ ತಿಂದ್ಕೊಂಡು ಇನ್ನೊಂದು ಸ್ವಲ್ಪ ಉಳ್ಕೊಂಡಿತ್ತು, ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ ನೆಂಚ್ಕೊಳಕ್ಕೆ ಬರುತ್ತೆ ಅಂಥೇಳಿ. ಹೀರೆಕಾಯಿ ಮತ್ತು ಹೆಸರು ಬೇಳೆ ಹಾಕಿ ಪಲ್ಯ ಮಾಡ್ಕೊಂಡೀನಿ. ಅಲ್ಲಿ ರೊಟ್ಟಿ ಇದ್ದವು, ಇಲ್ಲಿ ರೈಸ್ ಐತೆ. ಮತ್ತು ತರಕಾರಿ ಎಲ್ಲ ಬೇಕಾಗಿತ್ತಲ್ಲ, ಹಾಗಾಗಿ ಕಟ್ ಮಾಡ್ಕೊತಾ ಇದ್ದೆ ನಾನು. ಅಷ್ಟೊತ್ತಿಗೆ ನೈನ ಬಂದು ನನಗೆ ಜ್ಯೂಸ್ ಮಾಡಿಕೊಡು ಮಮ್ಮಿ ಅಂತ ಏಕೆಷ್ಟು ಬಂದು ನೋಡ್ರಿ. ಈಗೆಲ್ಲ ಟ್ರೆಂಡ್ ನಡೆದೈತಲ್ಲ, ಇನ್ಸ್ಟಾಗ್ರಾಮ್ನಾಗ ಜ್ಯೂಸ್ ನೋಡಿದಾಳ. ಹಾಗಾಗಿ ಅದೇ ನನಗೆ ಬೇಕು ಅಂತೇಳಿ ಅಂದ್ಲು. ಸರಿ ಅಂತೇಳಿ ಮಾಡ್ಕೊಳತ್ತೀನಿ. ಇದು ನಿನ್ನೆ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ, ಅಲ್ಲಿ ಸಿಕ್ತು ನನಗಿದು. ನಮ್ಮ ಕಡೆ ಜಾಸ್ತಿ ಸಿಗುತ್ತೆ, ಬಟ್ ಇಲ್ಲಿ ಸಿಗೋಂಗಿಲ್ಲ, ಅಪ್ರೂಪ್ ನೋಡಿರಿ. ಸೂಪರ್ ಮಾರ್ಕೆಟ್ನಾಗ ಇಲ್ಲ ಹಾಸನದಾಗ, ಇಲ್ಲಿ ನಾವಿದ್ದಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಸ್ವಲ್ಪ ಅನ್ನೋಕ್ಕೇನು ಫುಲ್ ಕಷ್ಟನೇ ನೋಡಿರಿ. ಮುಗೀತಾ ನಿಮ್ಮದು? ಹೋಗಿ ಕೈಗೆ ಮುಖ ತೊಗೊಂಬಂದ್ರೆ ಊಟಕ್ಕೆ ರೆಡಿಯಾ? ಸರಿ, ಇದು ತೊಗೊಂಡೋಗ್ರಿ ಹೊರಗೆ. ಇದು ಸ್ವಲ್ಪ ಹೊರಗಿಡ್ರಿ, ಅಲ್ಲಿಡ್ರಿ. ಏನೇನು ತೊಗೊಂಡಿನಂದ್ರೆ ಫುಲ್ ಈರುಳ್ಳಿ. ಇದು ಈತಂತ ನಂಗೆ ನೆನಪಿರಲಿಲ್ಲ, ಹಂಗಾಗಿ ಇದನ್ನು ಕಟ್ ಮಾಡ್ಕೊಂಬಿಟ್ಟೆ. ನೋಡೋಣ, ತಿನ್ನೋದಾದ್ರೆ ತಿಂದ, ಇಲ್ಲಾಂದ್ರೆ ಹಂಗೆ ಇಡು. ಮುಂಜಾನೆ ಬೆಳಗ್ಗೆ ಯೂಸ್ ಮಾಡ್ಕೊತೀನಿ. ರಾತ್ರಿ ಕಟ್ ಮಾಡಿರೋದು ಬೆಳಗ್ಗೆ ಯೂಸ್ ಮಾಡಬಾರ್ದು, ಬಟ್ ಏನೂ ಮಾಡೋಕ್ಕಾಗಲ್ಲ ಇಂಥ ಟೈಮಲ್ಲಿ. ಸೌತೆಕಾಯಿ, ಬೀಟ್ರೂಟು, ಕ್ಯಾರೆಟು, ಈರುಳ್ಳಿ. ಈಗ ಅಂದರೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗೈತಿ, ಹಂಗಾಗಿ ಎಲ್ಲ ಚೇಂಜ್ ಮಾಡಿದ್ದೀನಿ ಒಂದು ಸ್ವಲ್ಪ. ಕೈ ಬಿಡೋದನ್ನ ನಂಗೆ ಜ್ಯೂಸ್ ಬೇಕಂತಂದ್ಲ, ಹಂಗಾಗಿ ಇಲ್ಲ ಅದನ್ನೇನು ತಿಂತೀವ, ಬೀಜ ಅದು. ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ನೋಡ್ರಿ, ಎಲ್ಲ ಹಾಕಿ. ಹಾಗೆ ಒಂದೇ ಸತಿ ತಿಂದ್ರೆ ಹಂಗೆ ಆಗೋದದು. ಅವಳಿಗೆ ಜ್ಯೂಸ್ ಬೇಕಂದ್ಲ, ಹಾಗಾಗಿ ಇದಕ್ಕೆ ಇನ್ನೇನು ಹಾಕಿನಂತಂದ್ರೆ ನಾನು ಬೀಟ್ರೂಟು, ಕ್ಯಾರೆಟು ಮತ್ತು ಶುಂಠಿ, ಮತ್ತು ಇದಕ್ಕೆ ನೆಲ್ಲಿಕಾಯಿ ನೋಡಿರಿ, ಬೆಟ್ಟದ ನೆಲ್ಲಿಕಾಯಿ ಒಂದು 4 ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಂಡು
ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಐಸ್ ಕ್ಯೂಬ್ ಥರ ಮಾಡ್ಕೊಳ್ಳೋದು. ಡೈಲಿ ಬೆಳಿಗ್ಗೆ ಒಂದೊಂದು ಬಿಸಿನೀರಿಗೆ ಹಾಕ್ಕೊಂಡು ಕುಡ್ಕೊಳ್ಳೋದು. ಮೊನ್ನೆ ಒಂದು ಸತಿ ಮಾಡಿದ್ದೆ, ಚೆನ್ನಾಗಿತ್ತು. ಅದಕ್ಕೆ ಮತ್ತೆ ಮಾಡಿಕೊಡು ಮಮ್ಮಿ ಅಂತಂದ್ಲು. ಸರಿ ಅಂತೇಳಿ ಮಾಡತ್ತೀನಿ ನೋಡಿರಿ. ಮೊನ್ನೆ ಕಮ್ಮಿ ಪ್ರಮಾಣದಾಗ ಮಾಡಿದ್ದೆ. ಒಂದು ಅರ್ಧ ಬೀಟ್ರೂಟು, ಒಂದು ನೆಲ್ಲಿಕಾಯಿ ಎರಡೇ ಇದ್ದವಲ್ಲ ನೈನ, 2 ನೆಲ್ಲಿಕಾಯಿ ಇದ್ದು, ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಮತ್ತು ಇವತ್ತು ಒಂಚೂರು ಮಾಡಿಕೊಡು ಮಮ್ಮಿ ಅಂತಂದ್ಲು. ನಿನ್ನೆ ಹೋಗಿದ್ನಲ್ಲ ತೊಗೊಂಬಂದಿದ್ನಲ್ಲ, ಅದಕ್ಕೆ ಮಾಡಿದ್ರಾಯ್ತು ಅಂತೇಳಿ ಮಾಡತ್ತೀನಿ ನೋಡಿರಿ. ಇದಿಷ್ಟು ಮಾಡಿಬಿಟ್ಟು ಹೋಗಿ ಊಟಕ್ಕೆ ಕುಂತಿನಿ ಅಂದ್ರೆ ಸೇರಿ ಆಗುತ್ತೆ. ಮತ್ತು ಇನ್ನು ಊಟಕ್ಕೆ ಕುಂತಿನಿ ಅಂದ್ರೆ ನಾವು ವಾಪಸ್ ಎದ್ದೇ ಬರೋದಿಲ್ಲ. ಅಡುಗೆ ಮನೆಗೆ ಬರೋದ ಕಷ್ಟ. ನೈನಾ ಇದನ್ನೊಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಇಡು, ನಾಳೆಗೆ ತಿನ್ನೋಕೆ ಬರುತ್ತೆ. ಅದು ಬೀಟ್ರೂಟು ಸಿಕ್ಕಾಬಡೆ ದೊಡ್ಡದಿತ್ತು ನೋಡಿರಿ. ಇದಕ್ಕೆ 2 ತುರಿದಿದ್ಲು ನೈನ. ಇದಕ್ಕೊಂದು ಹಾಕಿದ್ದೀನಿ, ಒಂದರಲ್ಲಿ ಅರ್ಧ ಊಟಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದಿಷ್ಟು ಐತೆ. ಇದು ಊಟಕ್ಕೆ ನೆಂಚ್ಕೊಂಡು ತಿನ್ನೋಕ್ಕೆ ರೂಢಿ ಇಲ್ಲ, ಅದು ಇಡ್ಸಲ್ಲಮ್ಮ, ಬೇರೆತ್ತು. ಊಟಕ್ಕೆ ರೊಟ್ಟಿಗೆ ನೆಂಚ್ಕೊಂಡು ತಿನ್ನೋಕೆ ರೂಢಿ ಮಾಡ್ಕೊಳ್ತಿದ್ದೀನಿ ಈಗ. ಕಷ್ಟ ಒಂದು ಸ್ವಲ್ಪ ತಿನ್ನೋಕ್ಕಾಗಲ್ಲ, ಆದರೂ ಪರವಾಗಿಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಕೊಂಡು ತಿನ್ನಬೇಕು. ಯಾಕಂದ್ರೆ ಹೆಲ್ತ್ ಬೇಕು ಅಂತಂದ್ರೆ ತಿನ್ನಲೇಬೇಕು. ಅಮ್ಮ ಶುಂಠಿ ಒಂದು ಸ್ವಲ್ಪ ಎತ್ತಿಡಮ್ಮ ನನಗೆ. ಈಗ ಇದನ್ನು ನನ್ನ ಮಗಳು ಹೆಲ್ಪ್ ಮಾಡಿಕೊಡಕತ್ತಾಳೆ ಎಲ್ಲದಕ್ಕೂ. ಇದೆಲ್ಲ ಕಟ್ ಮಾಡ್ಕೊಂಡಿರೋದು ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಡು ನೈನ ಅಂತ ಹೇಳಿದ್ದೀನಿ. ಸರಿ ಅಂತ ಹೇಳಿದ್ದಾಳೆ. ನೈನ ಇಲ್ಲೊಂದು ಕ್ಯಾರೆಟ್ ಇದೆ, ನಾನು ನೋಡೇ ಇಲ್ಲ ನಾನು. ಇಲ್ಲೊಡ್ಗ ಇಲ್ಲೊಂದು ಐತೆ ಕ್ಯಾರೆಟ್. ಮಧ್ಯಾಹ್ನ ತುರಿದಿದ್ದೆ. ಇದನ್ನು ತಿನ್ನೋಕೆ ಬರುತ್ತೆ ಅಂತೇಳಿ ತಿನ್ನಲೇ ಇಲ್ಲ ನಾನು ಅದನ್ನು. ಅಲ್ಲೊಂದು ಆಲ್ರೆಡಿ ಈಗ ತುರಿದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ, ನೋಡಿಲ್ಲ ನಾನು ಅದನ್ನು. ಈಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ನೋಡಿರಿ. ಇದಕ್ಕೆ ಮತ್ತೆ ಬೇರೆ ಏನೂ ಹಾಕಿಲ್ಲ ನಾನು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡೋಣ, ಉಪ್ಪು ಹಾಕಿರಲಿಲ್ಲ ಮೊನ್ನೆ ಸತಿ ನಾನು. ಈ ಸತಿ ಹಾಕೋದೇ ಬೇಡವಾ ನನಗೈತಿ. ಪಿಂಕ್ ಸಾಲ್ಟ್ ಕೂಡ ಹಾಕ್ತೀನಿ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಪಿಂಕ್ ಸಾಲ್ಟ್ ಒಳ್ಳೇದು ನೈನ, ಅದೇನು ಆಗಲ್ಲ. ಹಾಕೊಳ್ಳೋದಾದ್ರೆ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ಕೊಡ್ರಿ. ಐತಿ ನಮ್ಮ ಮನೇಲಿ, ಬಟ್ ನೈನ ಬೇಡ ಅಂತಿದ್ದಾಳೆ. ರುಚಿ ಏನು ಕೆಡಲ್ಲ, ಅದಕ್ಕೆ ಬಿಡು ಹಾಕೊಂಡು ಕುಡಿತೀಯ, ಕುಡಿಬೇಕಾದ್ರೆ ಆಮೇಲೆ ಹಾಕ್ಕೊಳ್ಳೋದಾದ್ರೆ ಪಿಂಕ್ ಸಾಲ್ಟ್ ಹಾಕ್ಕೊರಿ, ವೈಟ್ ಸಾಲ್ಟ್ ಬೇಡ. ಈಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ರುಬ್ಕೊಂಬಂದು ನೋಡಿರಿ ನೀಟಾಗಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು, ಇಲ್ಲಿಕಂದ್ರೆ ಒಂಥರ ತೆರಿ ಸಿಕ್ಕಂಗಾಗುತ್ತದೆ ಕುಡಿಬೇಕಾದ್ರೆ. ಸೋಸ್ಕೊಂಡು ಅದನ್ನು ಕ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಂದರೆ ಹಂಗೂ ಮಾಡ್ಬೋದು. ನಾನೇನು ಸೋಸೋಕೆ ಹೋಗಲ್ಲ, ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಏನಂತೀರ ಇದಕ್ಕೆ? ನೀನೇ ಹಾಕ್ಕೊಂತೀವಿ ಒಂದು ನಿಮಿಷ. ಮಲಬದ್ಧತೆ ಪ್ರಾಬ್ಲಮ್ ಇತ್ತು ಅಂತಂದ್ರೆ ನಿವಾರಣೆ ಆಗುತ್ತೆ. ಹಂಗಾಗಿ ನಾನೇನು ಅದನ್ನು ಸೋಸ್ ಹಾಕೊಳ್ಳೋಗತ್ತಿಲ್ಲ, ಹಾಗೆ ಹಾಕ್ತೀನಿ. ಈಗ ಇದನ್ನು ತೊಗೊಂಡು ನೋಡಿರಿ, ನಾನು ಐಸ್ ಕ್ಯೂಬ್ ಮಾಡ್ತೀವಲ್ಲ ಅದನ್ನು ಅದರೊಳಗನೆ ಹಾಕ್ಕೊಳ್ಳೋದು. ಇದನ್ನು ಎಲ್ಲನೂ ಇದಕ್ಕೆ ಹಾಕ್ತೀನಿ ನೋಡಿರಿ. ಜಾಸ್ತಿ ಆಯ್ತು ಇವತ್ತು, ಒಂಚೂರು ಹಿಡಿತೈತೆ ಎಲ್ಲ ಗೊತ್ತಿಲ್ಲ ಇಷ್ಟು. ನಮ್ಮ ಮನೇಲಿ ಇಷ್ಟೇ ಇದಾವೆ, ಇಷ್ಟೇ ಇದಾವೆ ನಮ್ಮ ಮನೇಲಿ ಐಸ್ ಕ್ಯೂಬ್ ಮಾಡೋದು. ನಾವು ಅದು ಸಿಲಿಕಾನ್ದು ಒಂದು ಇದು ಸಿಗುತ್ತೆ ನೋಡೋಣ, ಹಂಗೇನ್ರೆ ಇದು ಚೆನ್ನಾಗಿ ವರ್ಕ್ ಆದರೆ. ಮೊನ್ನೆ ಕುಡ್ದಾಳೆ ನೈನ ಆಲ್ರೆಡಿ. ನಾನು ಸ್ವಲ್ಪ ಕಮ್ಮಿ ಕುಡ್ದೀನಿ, ನೈನ ಜಾಸ್ತಿನೇ ಕುಡ್ಕೊಂಡಾಳ. ಚೆನ್ನಾಗಿರುತ್ತೆ ಕಣಮ್ಮ ಅಂತ ಹೇಳ್ತಾಳೆ, ಬಟ್ ನನಗೆ ಅಷ್ಟು ಇದಾಗಿಲ್ಲ. ಅವಳು ಇಷ್ಟಪಟ್ಕೊಂಡು ಕುಡಿತಾಳಲ್ವ, ಹೆಲ್ದಿ ಇರೋದು ಯಾಕೆ ಬೇಡ ಅಂತ ಅಂತೇಳಿ ಅವಳಿಗೆ ಇಷ್ಟ ಅಂತೇಳಿ ಮಾಡಿಕೊಟ್ಟಿದ್ದೀನಿ. ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು, ಸ್ಕಿನ್ ಸಾಕ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಟ್ರೈ ಮಾಡೋಣ, ನೋಡೋಣ. ನಾವು ಸ್ವಲ್ಪ ದಿವಸನೇ, ಅಂದರೆ ದಿನ ಬಿಟ್ಟು ದಿನ ಕುಡ್ದಿನಿ ನಾನು, ಹಂಗೆ ಕಂಟಿನ್ಯೂಸ್ ಆಗಿ ಕುಡ್ದಿಲ್ಲ. ಈಗ ಹೆಂಗೂ ಮಾಡಿದ್ದೀನಲ್ಲ ಸ್ವಲ್ಪ ಜಾಸ್ತಿನೇ, ನೋಡೋಣ ಡೈಲಿ ಕುಡಿದು ನೋಡ್ತೀನಿ ಹೆಂಗೆ ಚೇಂಜ್ ಆಗುತ್ತೆ ಸ್ಕಿನ್ ಅಂತ ಹೇಳಿ. ಆಗುತ್ತೆ ಅನ್ಸುತ್ತೆ ಬಹುಶಃ. ಇಷ್ಟಕ್ಕೂ ಹಿಂಗೆ ಹಾಕೊಳ್ಳೋದು ನೋಡ್ರಿ. ಇವಾಗ ಒಬ್ಬರು ಸಾಕಾಗಲ್ಲ ಅಂತ ಇಬ್ಬರು ಹಿಡ್ಕೊಂಡು ನಿಂತಾರೆ. ಅವಳು ಮಾಡ್ಬೇಕಂತ ನೋಡಿ, ನಾನು ಏನು ಮಾಡೋಣ. ಅವಳು ಇಂಥ ಒಂದು ಅಂದರೆ ಸ್ವಲ್ಪ ಏನಾರ ಅವಳಿಗೆ ಇಂಟ್ರೆಸ್ಟ್ ಇರೋಂಥ ಏನಾರ ಮಾಡಿದ್ರೆ ಕೈಗೂಡಿಸ್ತಾ ಬಂದು ಆಯ್ತಾ, ಸಾಕು ಬೇಕು ಮಿನ್ನ ಆಗುತ್ತೆ. ಫ್ರೆಂಡ್ಸ್ ಇವಾಗ ರೆಡಿ ಆಯ್ತು ನೋಡಿರಿ. 3ಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಉಳಿತು, ಅದ್ರಾಗ ಹಾಕಿಟ್ಟಿದ್ದೀನಿ. ಇವಾಗ ಇದನ್ನು ಫ್ರಿಜ್ಜಿಗೆ ಇಟ್ಕೊಳ್ಳೋದು ನೋಡಿರಿ ಅಷ್ಟೇ. ಇಲ್ಲಿ ಐಸ್ ಬಾಕ್ಸ್ನಾಗ ಇಡಬೇಕು ಅಂದ್ರೆ ಇದಾಗ್ತಾವೆ, ಇಲ್ಲಿಕಂದ್ರೆ ಸರಿ ಹೋಗಲ್ಲ. ಇಲ್ಲಿನ ಬಟಾಣಿ ಇಡ್ತೀನಿ ನಾನು. ಒಂದು ಸ್ವಲ್ಪ ಐಸ್ ಕ್ಯೂಬು ಬೇಕಲ್ಲ, ಮತ್ತೇನಕ್ಕಾರ ನಿಧಾನಕ್ಕೆ ಇಡೋಣ. ಕಲರ್ ಕೆಳಗೆ ಏನು ಇದಾಗುತ್ತೆ ನೋಡಿ, ಮತ್ತೆಲ್ಲ ಫ್ರಿಜ್ಜೆಲ್ಲ ಗಲೀಜು ಆಗ್ಬಿಡ್ತೈತಿ. ಇಲ್ಲ ಸರಿ ಇಡು. ಇಡ್ಸುತ್ತಾ? ಇಡ್ಸುತ್ತೆ ಇಡಮ್ಮ. ಇಡಿಸ್ಲಿಕ್ಕೆ ನಾನು ತೆಗಿತೀನಂತೆ. ಇದನ್ನು ಏನು ಮಾಡ್ಬೇಕಂತಂದ್ರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟಿಗೆ 1 ಲೋಟ ಬಿಸಿನೀರಿಗೆ 1 ಅಥವಾ 2 ಐಸ್ ಕ್ಯೂಬ್ ಈ ಕ್ಯೂಬ್ನ ಹಾಕ್ಕೊಂಡು ಗಟ್ಟಿ ಆಗ್ಬಿಟ್ಟಿರ್ತೈತೆ ನೋಡ್ರಿ. ಇದು ಮುಂಜಾನೆ ಅಷ್ಟೊತ್ತಿಗೆ. ನಾನೀಗ ನೈಟ್ ಮಾಡ್ತಾ ಇರೋದು. ಬೆಳಗ್ಗೆ ಖಾಲಿ ಹೊಟ್ಟಿಗೆ ಆಗುತ್ತೆ, ನಾನು ಹೇಳ್ತೀನಿ ಸುಂದರ. ಬೆಳಗ್ಗೆ ಖಾಲಿ ಹೊಟ್ಟಿಗೆ 1 ಅಥವಾ 2 ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದು ಅಷ್ಟೇ ನೋಡಿರಿ. ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊತೀನಿ. ಎಲ್ಲರೂ ಮಾಡ್ತಿದ್ದಾರೆ. ನೈನಾನು ಕುಡ್ದಿದ್ದಾಳೆ ಒಂದು ಸ್ವಲ್ಪ ದಿವಸ, ಚೆನ್ನಾಗಿತ್ತು ಅಂತ ಹೇಳಿದ್ದಾಳೆ. ಹಂಗಾಗಿ ಇಲ್ಲಿ ಹಿಡಿತಾ ಇಲ್ಲ ಅಂತ ಹೇಳ್ತೀವಿ ಅವಳ ಜಾಗನ ನಾನು ಹಿಡಿಸ್ತೀನಿ. ಹಿಂಗಿಡ್ಬೇಕಮ್ಮ.
ಫ್ರೆಂಡ್ಸ್ ನನ್ನ ಊಟ ರೆಡಿ ಆಯ್ತು ನೋಡಿರಿ. ಇಷ್ಟು ನಾನು ಊಟ ಮಾಡೋದು ನೈಟು. ಹಾಗೆ ಇಲ್ಲಿ ಇದನ್ನು ಮಾಡಿದ್ದೀನಿ, ಬ್ರೌನ್ ರೈಸ್ ಈಗ ಜಾಸ್ತಿ ಊಟ ಮಾಡ್ತಿರೋದು ನಾವು. ಇಷ್ಟು ರೈಸು ಮೂರು ಜನ ಮಧ್ಯಕ್ಕೂ ಇಷ್ಟು, ನಾನೊಂದು ಇಷ್ಟು ತಿನ್ಕೊತೀನಿ ಅಷ್ಟೇ. ಅಂದರೆ ರೈಸ್ ತಿನ್ನಲಿಲ್ಲ ಅಂತಂದರೆ ಏನೋ ಮಿಸ್ಸಿಂಗ್ ಅನ್ನಂಗೆ ಅನಿಸುತ್ತೆ. ಹಂಗಾಗಿ ರೈಸು ತಿನ್ಕೊತಾ ಇದ್ದೀನಿ. ಚೆನ್ನಾಗಿ ರಿಸಲ್ಟ್ ಸಿಗ್ತಾಯಿತ್ತು, ನನಗೆ ಖುಷಿ ಆಗ್ತಾಯಿತ್ತು. ನಮ್ಮ ಮನೆಯವರೇ ಹೇಳಿದರು ಮೊನ್ನೆ ಸಣ್ಣ ಆಗಿದೆಯಾ ಅಂತೇಳಿ, ಅಲ್ವಾ? ಪರವಾಗಿಲ್ಲ, ಚೆನ್ನಾಗಿ ರಿಸಲ್ಟ್ ಸಿಗ್ತಾಯಿತ್ತೆ. ಖುಷಿ ಆಗ್ತಾಯಿತ್ತು ನನಗೂ ಮಾಡೋಕೆ. ಒಂದು 15 ದಿನ ಆಯ್ತು ಅಂದರೆ 15-20 ದಿನ ಆಯ್ತು ನಾನು ಮಾಡೋಕತ್ಕೊಂಡು. ಅಂದರೆ ಸ್ಟ್ರಿಕ್ಟಾಗಿ ಏನು ಮಾಡೋಕತ್ತಿಲ್ಲ, ಊಟ ತಿಂಡಿ ಏನೂ ಬಿಟ್ಟಿಲ್ಲ. ನಾನು ಇರೋದ್ರಲ್ಲೇ ಸ್ವಲ್ಪ ಕಾರ್ಬ್ಸ್ನ ಕಮ್ಮಿ ಮಾಡಿದ್ದೀನಿ. ವೆಜಿಟೇಬಲ್ಲು, ಫ್ರೂಟ್ಸು, ಸಲಾಡ್ ಈ ಥರದ್ದು ಜಾಸ್ತಿ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಅಂತಂದ್ರೆ ಒಂದೇ ಒಂದು ತಿಂತೀನಿ ನೋಡಿರಿ ನಾನು ರೊಟ್ಟಿ. ಇದು ಮತ್ತು ಸಜ್ಜಿ ಜೋಳ 2 ಮಿಕ್ಸ್ ಮಾಡಿರೋಂಥದ್ದು. ಸಜ್ಜಿ ರೊಟ್ಟಿ ತಿಂದರೆ ಇನ್ನೂ ಒಳ್ಳೆಯದು. ಬಟ್ ನನಗೆ ಹೀಟ್ ಪ್ರಾಬ್ಲಮ್ ಇರೋದ್ರಿಂದ ಸಜ್ಜಿ ಹೀಟ್ ಆಗುತ್ತೆ. ಹಂಗಾಗಿ 2 ಮಿಕ್ಸ್ ಮಾಡಿ, ಸಜ್ಜಿ ಹಿಟ್ಟು ಮತ್ತು ಜೋಳದ ಹಿಟ್ಟು 2 ಮಿಕ್ಸ್ ಮಾಡಿರೋಂಥ ರೊಟ್ಟಿ ಇದು. ರಾತ್ರಿಗೆ ಕರೆಕ್ಟಾಗಿ 4 ರೊಟ್ಟಿ ಮಾಡ್ಕೊಂಬಿಡ್ತೀನಿ ನಾನು. ನಮ್ಮ ಮನೆಯವ್ರಿಗೆ 2, ನೈನಂಗೊಂದು, ನನಗೊಂದು. ಇಷ್ಟು ರೈಸ್ ನೋಡಿರಿ ನಮ್ಮದು ರಾತ್ರಿ ಊಟದ್ದು. ಇನ್ನೊಂದು ರೊಟ್ಟಿ ಮಿಕ್ಕಿತ್ತೆ, ಇಲ್ಲಿ ಇಟ್ಟಿದ್ದೀನಿ. ಅದನ್ನೇ ನಮ್ಮ ಮನೆಯವ್ರು ಊಟ ಮಾಡ್ಕೊತಾರೆ. ಇಷ್ಟು ನೋಡಿರಿ, ಒಂದಿಷ್ಟು ರೈಸ್ ತಿನ್ಕೊತೀನಿ. ಇಷ್ಟು ಊಟನ ಮಾಡ್ತೀನಿ ನಾನು. ಬರೀ ಊಟ ಮಾಡ್ತೀನಿ. ನಂದು ಡಯಟ್, ಯಾರ ಡಯಟ್ ಮಾಡ್ತೀನಿ ಅಂತ ಅನ್ನೋರು ಇದು ಡಯಟ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಉತ್ತರ ಕರ್ನಾಟಕ ಸೈಡು ಇದು ಮಾಮೂಲಿ ಊಟನೇ. ಬಟ್ ನಮ್ಗೆ ಡಯಟ್ ಅಂತ ಅನ್ನಿಸ್ಕೊಳ್ಳುತ್ತೆ ಅಷ್ಟೇ. ನಮ್ಮೂರಾಗಿದ್ದಾಗೆಲ್ಲ ನಾವು ಇದೇ ರೀತಿಯೇ ಊಟ ಮಾಡ್ತಿದ್ದಿದ್ದು. ಇವಾಗ ಖುಷಿ ಆಗ್ತೈತಿ. ಈ ಥರದ್ದು ಹೆಲ್ದಿಯಾಗಿ ತಿನ್ಕೊಂಡು ವೆಯ್ಟ್ನ ಚೆನ್ನಾಗಿ ಲಾಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದರಲ್ಲಿ ಏನು ಹೊಸದಂತಂದ್ರೆ ಬೀಟ್ರೂಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಟ್ರೂಟು ಅಷ್ಟು ತಿನ್ನೋಕ್ಕಾಗಲ್ಲ ನನ್ನ ಕಡೆಯಿಂದ, ಆದರೂ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಇದ್ರ ಜೊತೆಲಿ ಇದು ತಿನ್ನಬೇಕಾದ್ರೆ ನೆಂಚ್ಕೊಂಡು ತಿಂದ್ಬಿಡ್ತೀನಿ, ಏನೂ ಅನಿಸಲ್ಲ. ಬಟ್ ಸಪ್ಪೆ ತಿನ್ನಬೇಕು ಅಂದರೆ ಆಗಲ್ಲ. ಕ್ಯಾರೆಟ್ ಹೆಂಗೆ ಸಪ್ಪೆ ತಿಂತೀವಿ ನೋಡ್ರಿ, ಆ ಥರ ಬರೀ ಬೈಯಲ್ಲಿ ಅದನ್ನು ತಿನ್ನೋಕ್ಕಾಗಲ್ಲ. ಸ್ವಲ್ಪ ಅದ್ರದ್ದು ಫ್ಲೇವರ್ ಇದಾಗುತ್ತಲ್ವ, ಹಂಗಾಗಿ ತಿನ್ನೋಕ್ಕಾಗಲ್ಲ. ಸ್ವೀಟ್ ಜಾಸ್ತಿ ಕೊಡುತ್ತೆ. ಹಂಗಾಗಿ ಅದ್ರ ಜೊತೆಲೇ ನೆಂಚ್ಕೊಂಡು ತಿನ್ಕೊಂಡ್ಬಿಡ್ತೀನಿ ನಾನು. ಇದು ನನ್ನ ರಾತ್ರಿ ಊಟ. ನನ್ನ ಜೊತೆಲಿ ನನ್ನ ಮಗಳು ಡಯಟ್ ಮಾಡ್ತಿದ್ದಾಳೆ, ನಮ್ಮ ಯಜಮಾನರು ಡಯಟ್ ಮಾಡ್ತಿದ್ದಾರೆ. ನಮ್ಮ ಯಜಮಾನ್ರಿಗೇನು ಅವಶ್ಯಕತೆಯೇ ಇಲ್ಲ ಡಯಟ್ಟು, ಬಟ್ ಅವರು ಹೆಲ್ದಿ ಅಲ್ವಾ. ಹಂಗಾಗಿ ಎಲ್ಲರೂ ಹೊಂದ್ಕೊಂಡು ಊಟ ಮಾಡೋದ್ರಿಂದ ಒಂಥರ ಏನು ಅನ್ಬೋದು, ಒಬ್ರಿಗೊಂದು ಬೇರೆ ಬೇರೆ ಮಾಡೋಂಥದ್ದು ಏನೂ ಬೀಳಲ್ಲ. ಎಲ್ಲರೂ ಅದೇ ಊಟ ಮಾಡ್ಕೊತೀವಿ. ನಾನು ಏನು ಮಾಡಿದರೂ ಇಷ್ಟಪಟ್ಕೊಂಡು ನನ್ನ ಮಗಳು ನನ್ನ ಗಂಡ ತಿಂತಾರೆ. ಹಂಗಾಗಿ ಖುಷಿಯಿಂದ ಎಲ್ಲರೂ ಒಟ್ಟಿಗೆ ಊಟನ ಮಾಡತ್ತೀವಿ ನೋಡಿರಿ. ಬರ್ರಿ ನೀವು ಊಟ ಮಾಡಮಂತ. ಇವತ್ತಿನ ನನ್ನ ರುಟೀನು ಈ ರೀತಿಯಾಗಿ ಇತ್ತು. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.